ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ನಡೀತಾ ಇದೆ ಪ್ರಭಾವಿ ಮಿನಿಸ್ಟರ್ಗಳ ಲಾಬಿ. ಜಮೀರ್ ಅಹ್ಮದ್ ರಿಂದಲೂ ಕೂಡ ಪಟ್ಟಕ್ಕಾಗಿ ನಾನಾ ಪ್ರಯೋಗ. ಜಮೀರ್ ಬೆಂಬಲಿಗರಿಂದ ಪೇಟೆ ತುಂಬಾ ಡಿಸಿಎಂ ಜಮೀರ್ ಬ್ಯಾನರ್ ಪ್ರತ್ಯಕ್ಷ. ಚಾಮರಾಜಪೇಟೆಯ ಶಾಸಕ ಬಿಜೆಡ್ ಜಮೀರ್ ಅಹ್ಮದ್ ಖಾನ್, ವಕ್ಫ್ ಮತ್ತು ವಸತಿ ಸಚಿವರಾಗಿರುವಂತಹ ಬಿಜೆಡ್ ಜಮೀರ್ ಅಹ್ಮದ್ ರಿಂದಲೂ ಕೂಡ ಪಟ್ಟಕ್ಕಾಗಿ ಪ್ರಯೋಗಗಳು ನಡೀತಾ ಇದೆ. ಜಮೀರ್ ಬೆಂಬಲಿಗರಿಂದ ಪೇಟೆ ತುಂಬಾ ಡಿಸಿಎಂ ಜಮೀರ್ ಬ್ಯಾನರ್ ಪ್ರತ್ಯಕ್ಷ ಆಗಿದೆ. ಮೈನಾರಿಟಿ ಕೋಟಾದಲ್ಲಿ ಜಮೀರ್ಗೆ ಡಿಸಿಎಂ ಪಟ್ಟ ಎಂದು ಬೆಂಬಲಿಗರ ಒತ್ತಡ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಶುರುವಾಯಿತು ಡಿಸಿಎಂ ಗಲಾಟೆ. ಹೈಕಮಾಂಡ್ ನಾಯಕರಿಗೆ ತಲೆನೋವಾದ ಡಿಸಿಎಂ ಚರ್ಚೆ. ಡಿಸಿಎಂ ಪಟ್ಟಕ್ಕಾಗಿ ನಡೆಯುತ್ತಿದೆ ಪ್ರಭಾವಿ ಮಿನಿಸ್ಟರ್ಗಳ ಸರ್ಕಸ್. ಬಿಜೆಡ್ ಜಮೀರಿಗೆ ಒಂದು ಅವಕಾಶ ಕೊಡಿ ಅಂತ ಜಮೀರ್ ಅಹ್ಮದ್ ರಿಂದಲೂ ಕೂಡ ಪಟ್ಟಕ್ಕಾಗಿ ನಾನಾ ಪ್ರಯೋಗಗಳು ನಡೆಯುತ್ತಿದೆ. ಜಮೀರ್ ಬೆಂಬಲಿಗರಿಂದ ಪೇಟೆ ತುಂಬಾ ಡಿಸಿಎಂ ಜಮೀರ್ ಬ್ಯಾನರ್ ಪ್ರತ್ಯಕ್ಷ. ಮೈನಾರಿಟಿ ಕೋಟಾದಲ್ಲಿ ಜಮೀರ್ಗೆ ಡಿಸಿಎಂ ಪಟ್ಟ ಎಂದು ಬೆಂಬಲಿಗರ ಒತ್ತಡ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಶುರುವಾಯಿತು ಡಿಸಿಎಂ ಗಲಾಟೆ. ಹೈಕಮಾಂಡ್ ನಾಯಕರಿಗೆ ತಲೆನೋವಾದ ಡಿಸಿಎಂ ಚರ್ಚೆ. ಒಂದು ಕಡೆ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ನೋಡಿ, ಚಾಮರಾಜಪೇಟೆ ತುಂಬೆಲ್ಲ ಡಿಸಿಎಂ ಅಪ್ಕಮಿಂಗ್ ಡಿಸಿಎಂ ಬಿಜೆಡ್ ಜಮೀರು ಅಂತೇಳಿ ಬ್ಯಾನರ್ ನೀವು ನೋಡ್ತಾ ಇದ್ದೀರಿ. ಚಾಮರಾಜಪೇಟೆಯ ಮುಖ್ಯ ದ್ವಾರದಿಂದ ಹಿಡಿದು ಚಾಮರಾಜಪೇಟೆಯ ಬಾರ್ಡರ್ ಎಲ್ಲಿವರೆಗೆ ಬರುತ್ತೋ ಎಲ್ಲ ಕಡೆಯೂ ನಿಮಗೆ ಈ ಬ್ಯಾನರ್ ಕಾಣಿಸುತ್ತೆ. ಡಿಸಿಎಂ ಅಪ್ಕಮಿಂಗ್ ಡಿಸಿಎಂ. ಬೆಂಕಿ ಬೀಳದಲ್ಲಿ ಎಲ್ಲೂ ಕೂಡ ಹೊಗೆ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಚರ್ಚೆ ಆಗಿರ್ತವೆ ಡಿಸಿಎಂ ಬದಲಾವಣೆ. ಸಾಂವಿಧಾನಿಕವಾಗಿ ಎಷ್ಟು ಹುದ್ದೆಗಳಿದೆ ಅನ್ನೋದೇ ದೊಡ್ಡ ಮಟ್ಟಗಿನ ಚರ್ಚೆ ಆಯಿತು. 4 ಡಿಸಿಎಂ ಖಾತೆಗಳು ಬೇಕು, 4 ಡಿಸಿಎಂ ಸ್ಥಾನಗಳು ಬೇಕು ಅನ್ನೋ ಚರ್ಚೆ. ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ ಮಣೆ ಹಾಕಿದ್ರು. ಅದಾದ ನಂತರ ಬಿಜೆಡ್ ಜಮೀರ್ ಅಹ್ಮದ್ ಖಾನ್, MB ಪಾಟೀಲ್, ಹೀಗೆ ನಾನಾ ಹೆಸರುಗಳು ಕೇಳಿ ಬಂದಿತ್ತು. ಆದರೆ ಈಗ ಡಿಸಿಎಂ ಅಪ್ಕಮಿಂಗ್ ಡಿಸಿಎಂ ಬಿಜೆಡ್ ಜಮೀರ್ ಅಂತೇಳಿ ಅವರ ಬೆಂಬಲಿಗರಿಂದ ಒತ್ತಡ ಬರ್ತಿದೆ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಶುರುವಾಯಿತಾ ಹಾಗಾದರೆ ಡಿಸಿಎಂ ಗಲಾಟೆ? ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ. ಇದನ್ನ ಹೆಂಗ್ ಬಗೆಹರಿಸ್ತಾರೆ ಅನ್ನೋದೇ ದೊಡ್ಡ ಸವಾಲಿನ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.